ಬೆಂಗಳೂರಿಗೆ ಬಂದ ತಕ್ಷಣ ಆಕ್ಸಿಡೆಂಟ್ ನೋಡೋದ್ರಿಂದನೇ ದಿನ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಗುಡ್ ಮಾರ್ನಿಂಗ್ ಬೆಂಗಳೂರು. ಬೆಂಗಳೂರಿಗೆ ಬಂದಿದ ತಕ್ಷಣ ಬೆಳಿಗ್ಗೆ ಒಂದು ಆಕ್ಸಿಡೆಂಟ್ ನ ನೋಡಿದೆ. ಅದನ್ನ ನೋಡಿದಾಗ ಹುಟ್ಟು ನಿಶ್ಚಿತ, ಸಾವು ಖಚಿತ, ಅದು ಎರಡರ ಮಧ್ಯ ನಾವೇನಾದ್ರೂ ಸಾಧಿಸಬೇಕು ಅಂತ ನನ್ ಮನ್ಸಲ್ಲಿ ಅನ್ನಿಸ್ತು. ಸಾಧನೆ ಇರ್ಲಿ, ಬೆಂಗಳೂರಲ್ಲಿ ಜೀವನ ನಡ್ಸಕ್ಕೆ ಜನ ಈ ಲೆವೆಲ್ ಓಡಾಡ್ತಾ ಇದಾರೆ. ಒಬ್ಬ ಹುಡುಗ ವಯಸ್ಸು 20 ದಾಟಿದ ಮೇಲೆ ಜೀವನ ನಡೆಸೋದು ಅಷ್ಟು ಸುಲಭವಾಗಿರಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಆದ್ರೆ ಈ ಜನರೇಷನ್ ಅಲ್ಲಿ ಸಿಗರೇಟು, ಎಣ್ಣೆ, ಗುಟ್ಕಾ, ಪಾರ್ಟಿ, ಪಬ್ಬು ಅಂತ ಓಡಾಡೋ ಹುಡುಗರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಅಜ್ಜಿ ತಾತ ಅಪ್ಪ ಅಮ್ಮ ಏನಾದ್ರೂ ಹಿಂದೆ ಸರಿಯಾಗಿ ಮಾಡಿಟ್ಟಿದ್ರೆ ನೀನ್ ಸೇಫ್ ಬ್ರೋ. ಅದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲುಟ್ಟಿ ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡೋದ್ ಬಿಟ್ಟು ಪ್ರತಿ ದಿನ ಪ್ರತಿ ಕ್ಷಣ ಕಷ್ಟಪಟ್ಟು ದುಡ್ದು ಜೀವನ ಕಟ್ಕೊಳ್ತೀಯಲ್ವಾ, ಅದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡುತ್ತೆ. ಅದೇ ಈ ಬೆಂಗಳೂರಿಗೆ ಬಂದು ಜೀವನ ನಡ್ಸಕ್ಕೆ ಪ್ರತಿ ದಿನ ಕಷ್ಟ ಪಡ್ತಾ ಇರೋ ನಿಮ್ಗೆಲ್ರಿಗೂ ಹ್ಯಾಟ್ಸ್ ಆಫ್. ಹುಡುಗರು ಅಷ್ಟೇ ಅಲ್ಲ, ಗಂಡು ಧೈರ್ಯ ಇರೋ ಹೆಣ್ಮಕ್ಳು ಫ್ಯಾಮಿಲಿನ ಬಿಟ್ಟು ಬಂದು ಸೊಸೈಟಿನ ಫೇಸ್ ಮಾಡ್ಕೊಂಡು ತಮ್ಮ ಜೀವನನ ತಾವೇ ಕಟ್ಕೊಂಡು ತಮ್ಮ ಫ್ಯಾಮಿಲಿಗೆ ಒಂದು ಆಸರೆಯಾಗಿ ನಿಂತ್ಕೊಂಡ್ರೆ ಎಲ್ಲ ಹೆಣ್ಮಕ್ಳಿಗೆ ಕೂಡ ಹ್ಯಾಟ್ಸ್ ಆಫ್. ಟೈಮ್ ತುಂಬಾ ಕಡಿಮೆ ಇದೆ, ನಿನ್ಗೂ ಒಂದ್ ಸ್ಕಿಲ್ ಇದ್ದೇ ಇರುತ್ತೆ, ಬೇಗ ಸ್ಟಾರ್ಟ್ ಮಾಡು ಬ್ರೋ. ಓಕೆ, ಮ್ಯಾಟ್ರಿಗೆ ಬರೋಣ. ಬೆಂಗಳೂರಿಗೆ ಬಂದಿದ ತಕ್ಷಣ ನಂಗೆ ಫ್ರೀ ಟೈಮ್ ಇಲ್ಲ ರೆಸ್ಟ್ ಮಾಡಕ್ಕೆ. ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಿದ್ದು ನಾವು ಒಂದು ಸ್ಟುಡಿಯೋಗೆ, ಒಂದು ಶಾರ್ಟ್ ಫಿಲ್ಮ್ ಬಗ್ಗೆ ಮಾತಾಡಕ್ಕೆ ಸ್ಟುಡಿಯೋ ಕರೆದಿದ್ರು. ಸೊ ಹೋಗಿ ಅಲ್ಲಿ ಮಾತಾಡ್ಕೊಂಡು ಅದಾದ್ಮೇಲೆ ನಾವು ಹೋಗಿದ್ದು ಒರೈನ್ ಮಾಲ್ಗೆ. ಒರೈನ್ ಮಾಲ್ ಇಂದ ಆಚೆ ಬರೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು, ಮನೆಗೆ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಇವತ್ತಿನ ಲಾಗು ಮುಗೀತು. ಮಿಸ್ ಮಾಡ್ಬೇಡಿ, ಫಾಲೋ ಮಾಡ್ಕೊಂಬಿಡಿ.